ಸ್ನೇಹಿತೆಯ ಖಾಸಗಿ ಫೋಟೋ ಕದ್ದು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಯ ಆಡಿಯೋವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಆ ಮೂಲಕ ನನಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಗೆ ಬ್ಲಾಕ್ ಮೇಲ್ಗೆ ಪ್ರಚೋದನೆ ಮಾಡಲಾಗಿದೆ. ಖಾಸಗಿ ಫೋಟೋ ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಈ ಕುರಿತು ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಬರೋದಕ್ಕೆ ತಿಲಕ್ ನಗರ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿರೋ ನಟಿ ಆಶಾ ಅವ್ರ ಬಾಸ್ ಜೊತೆಲಿ ಅವರು ಆಗಾಗ ಮಾತಾಡ್ತಾ ಇರ್ತಾರೆ. ಅವ್ರ ಮನೆಗೆ ಅವ್ರ ಪರಿಚಯ ಇದ್ದವರು ಬಂದು ಅವ್ರ ಮನೇಲಿ ಇದ್ದಾಗ ಇವರಿಬ್ರದ್ದು ಕಾನ್ವರ್ಸೇಷನ್ ಏನು ಮಾಡಿದ್ದಾರೆ, ಅವರು ರೆಕಾರ್ಡ್ ಮಾಡಿಕೊಂಡು ಇನ್ನೊಬ್ಬ ಸ್ನೇಹಿತನಿಗೆ ಕಳಿಸಿದ್ದಾರೆ ಕಾನ್ವರ್ಸೇಷನ್ನ. ಇವ್ರಿಗೆ ಕಳಿಸಿದ್ದು ಸುಮಾರು 4-5 ತಿಂಗಳಾದಮೇಲೆ ಅವ್ರಿಗೆ ಗೊತ್ತಾಗಿದೆ. ಅದು ವೈರಲ್ ಆದಮೇಲೆ ಈ ಥರ ನನ್ನ ಕಾನ್ವರ್ಸೇಷನ್ ಅವ್ರ ಮನೇಲೆ ಬಂದು ಇದ್ದವ್ರೆ ಸ್ನೇಹಿತೇನೆ ಈ ಥರ ಬೇರೆ ಸ್ನೇಹಿತರಿಗೆ ಮೇಲ್ ಪರ್ಸನ್ಗೆ ಈ ಥರ ಕಾನ್ವರ್ಸೇಷನ್ಸ್ ಕಳಿಸಿದ್ದಾರೆ ಅಂದ್ಕೊಂಡು ಬಂದು ಅವರು ತಿಲಕ್ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದು ತನಿಖೆ ಮಾಡ್ತಾ ಇದ್ದೀವಿ. ಸ್ನೇಹಿತೆಯ ಖಾಸಗಿ ಫೋಟೋ ಕದ್ದು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಯ ಆಡಿಯೋವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಆ ಮೂಲಕ ನನಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಪಾರ್ವತಿ ಎಂಬ ಮಹಿಳೆಗೆ ಬ್ಲಾಕ್ ಮೇಲ್ಗೆ ಪ್ರಚೋದನೆ ಮಾಡಲಾಗಿದೆ. ಖಾಸಗಿ ಫೋಟೋ ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಈ ಕುರಿತು ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಬರೋದಕ್ಕೆ ತಿಲಕ್ ನಗರ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿರೋ ನಟಿ ಆಶಾ ಅವ್ರ ಬಾಸ್ ಜೊತೆಲಿ ಅವರು ಆಗಾಗ ಮಾತಾಡ್ತಾ ಇರ್ತಾರೆ. ಅವ್ರ ಮನೆಗೆ ಅವ್ರ ಪರಿಚಯ ಇದ್ದವರು ಬಂದು ಅವ್ರ ಮನೇಲಿ ಇದ್ದಾಗ ಇವರಿಬ್ರದ್ದು ಕಾನ್ವರ್ಸೇಷನ್ ಏನು ಮಾಡಿದ್ದಾರೆ, ಅವರು ರೆಕಾರ್ಡ್ ಮಾಡಿಕೊಂಡು ಇನ್ನೊಬ್ಬ ಸ್ನೇಹಿತನಿಗೆ ಕಳಿಸಿದ್ದಾರೆ ಕಾನ್ವರ್ಸೇಷನ್ನ. ಇವ್ರಿಗೆ ಕಳಿಸಿದ್ದು ಸುಮಾರು 4-5 ತಿಂಗಳಾದಮೇಲೆ ಅವ್ರಿಗೆ ಗೊತ್ತಾಗಿದೆ. ಅದು ವೈರಲ್ ಆದಮೇಲೆ ಈ ಥರ ನನ್ನ ಕಾನ್ವರ್ಸೇಷನ್ ಅವ್ರ ಮನೇಲೆ ಬಂದು ಇದ್ದವ್ರೆ ಸ್ನೇಹಿತೇನೆ ಈ ಥರ ಬೇರೆ ಸ್ನೇಹಿತರಿಗೆ ಮೇಲ್ ಪರ್ಸನ್ಗೆ ಈ ಥರ ಕಾನ್ವರ್ಸೇಷನ್ಸ್ ಕಳಿಸಿದ್ದಾರೆ ಅಂದ್ಕೊಂಡು ಬಂದು ಅವರು ತಿಲಕ್ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದು ತನಿಖೆ ಮಾಡ್ತಾ ಇದ್ದೀವಿ.